ನವರಾತ್ರಿಯಲ್ಲಿ ಉಪವಾಸ ವ್ರತಾಚರಣೆ ಮಾಡುವುದರಿಂದ ಲಾಭಗಳೇನು? ಉಪವಾಸವನ್ನು ಯಾರು ಮಾಡಬಾರದು ಹಾಗೂ ಉಪವಾಸ ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು? ಉಪವಾಸ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ. ಹಿಂದೂಗಳಿಗೆ ನವರಾತ್ರಿ ಒಂದು ವಿಶೇಷವಾದ ಹಬ್ಬ. ಭಾರತದ ಬಹಳಷ್ಟು ಭಾಗಗಳಲ್ಲಿ ನವರಾತ್ರಿ ಎಂದು ಉಪವಾಸ ಮಾಡುವ ಪದ್ಧತಿ ಇದೆ. ಉಪವಾಸ ಆಚರಣೆ ಮಾಡುವುದರಿಂದ ಭಕ್ತರ ಮನಸ್ಸು, ದೇಹ ಹಾಗೂ ಆತ್ಮವು ಪರಿಶುದ್ಧವಾಗಿರುತ್ತದೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ. ಭಕ್ತರು ದಿನಗಳ ಕಾಲ ದೇವತೆಯನ್ನು ಆರಾಧಿಸಿ ಶಕ್ತಿ ಸ್ವರೂಪಿಣಿ ಕೃಪೆಗೆ ಪಾತ್ರರಾಗುತ್ತಾರೆ. ನವರಾತ್ರಿಯಲ್ಲಿ ಉಪವಾಸ ಮಾಡುವುದರಿಂದ ಭಕ್ತರು ಮಾತೆ ದುರ್ಗೆಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಇದರಿಂದಾಗಿ ಭಕ್ತರ ಬದುಕಿನಲ್ಲಿ ಯಶಸ್ಸು ಹಾಗೂ ಶಾಂತಿ ಪ್ರಾಪ್ತಿಯಾಗುತ್ತದೆ. ವೈಯಕ್ತಿಕ ಆಸೆಗಳನ್ನು ತ್ಯಾಗ ಮಾಡುವುದು ಸಹ ಭಕ್ತಿಯ ಒಂದು ರೂಪ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ದುರ್ಗೆಯನ್ನು ಒಲಿಸಿಕೊಳ್ಳಲು ಕೆಲವರು ಉಪವಾಸ ವ್ರತಾಚರಣೆ ಮಾಡುತ್ತಾರೆ. ನವರಾತ್ರಿಯ ದಿನ ಕೈಗೊಳ್ಳಬೇಕಾದ ಉಪವಾಸದ ಕ್ರಮಗಳನ್ನು ಮಾತೆ ದುರ್ಗೆಯ ಭಕ್ತರಿಗೆ ಉಪದೇಶಿಸಿದ್ದಾಳೆ ಎಂದು ನಂಬಲಾಗಿದೆ. ಋತುಮಾನವು ಬದಲಾಗುತ್ತಿದ್ದಂತೆ ನವರಾತ್ರಿ ಬರುತ್ತದೆ. ಋತುಮಾನ ಬದಲಾದಂತೆ ಮನುಷ್ಯನ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕತೆಯ ಮೇಲೆ ಆಗುವ ಪರಿಣಾಮಗಳು ಬದಲಾಗುತ್ತಾ ಹೋಗುತ್ತವೆ. ನವರಾತ್ರಿಯಲ್ಲಿ ಉಪವಾಸ ಕೈಗೊಳ್ಳುವುದರಿಂದ ನೀವು ಶಕ್ತಿ ಹಾಗೂ ಸಮಯದ ನಡುವೆ ಸಮತೋಲನ ಕಾಪಾಡಿಕೊಳ್ಳಬಹುದು. ಉಪವಾಸವು ತಾಯಿ ದುರ್ಗೆಯನ್ನು ಒಲಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ. ನವರಾತ್ರಿಯು ನಿಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನವರಾತ್ರಿಯ ಸಮಯದಲ್ಲಿ ಉಪವಾಸ ಕೈಗೊಳ್ಳುವುದು ಒಂದು ದೊಡ್ಡ ಜವಾಬ್ದಾರಿ. ಉಪವಾಸವನ್ನು ಯಾರೆಂದರೆ ಅವರು ಕೈಗೊಳ್ಳುವುದು ಅಪಾಯಕಾರಿ. ನಿಮ್ಮ ದೇಹದ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಹಾಗಾಗಿ ವ್ರತ ಕೈಗೊಳ್ಳುವ ಮುನ್ನ ಈ ಕೆಳಗೆ ಹೇಳಲಾಗಿರುವ ನಿಯಮಗಳನ್ನು ಅನುಸರಿಸಿದರೆ ಒಳ್ಳೆಯದು. ಪ್ರಾಯಕ್ಕೆ ಬಾರದ ಮಕ್ಕಳು, ಹಿರಿಯರು, ಕಂದಮ್ಮಗಳು, ಹಾಲುಣಿಸುವ ಬಾಣಂತಿಯರು, ಗರ್ಭಿಣಿಯರು ಉಪವಾಸ ಕೈಗೊಳ್ಳುವುದು ಬೇಡ. ಏಕೆಂದರೆ ವೀರ್ಯಶಯನ ಮಾಡಿದರೆ ಅದು ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಉಪವಾಸ ವ್ರತ ಇರುವ ದಿನ ಮಾಂಸ, ಮೀನು, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಉಪ್ಪು ಸೇವಿಸಬಾರದು. ಉಪವಾಸ ಇರುವ ದಿನ ದ್ರವ್ಯ ಆಹಾರವನ್ನು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು. ಉಪವಾಸ ವ್ರತ ಕೈಗೊಳ್ಳುವ ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿಯಂದು ಉಪವಾಸ ಕೈಗೊಳ್ಳುವ ಭಕ್ತರು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಪೂಜೆ ಮಾಡಬೇಕು. ಉಪವಾಸ ಆಚರಿಸುವ ದಿನದಂದು ಕಪ್ಪು ಬಟ್ಟೆ ಧರಿಸುವುದು ಶುಭಕರವಲ್ಲ. ನವರಾತ್ರಿಯ ಉಪವಾಸ ವ್ರತದ ದಿನದಂದು ಹೇರ್ ಕಟ್ ಮಾಡಿಸುವುದಾಗಲಿ, ಉಗುರು ಕತ್ತರಿಸುವುದಾಗಲಿ, ಶೇವಿಂಗ್ ಮಾಡುವುದಾಗಲಿ ಮಾಡಬಾರದು. ನವರಾತ್ರಿಯ 9 ದಿನಗಳ ಕಾಲ ಉಪವಾಸ ಮಾಡುವುದು ಅಸಾಧ್ಯ. ಮಹಿಳೆಯಾಗಿರಲಿ, ಪುರುಷರಾಗಿರಲಿ ಈ 9 ದಿನಗಳಲ್ಲಿ ನಿಮಗೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಉಪವಾಸ ಮಾಡಿ. ಉಪವಾಸ ವ್ರತ ಕೈಗೊಳ್ಳುವ ಭಕ್ತರು 3 ಹೊತ್ತಿನಲ್ಲಿ 1 ಹೊತ್ತು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಹಣ್ಣು, ಹಾಲು, ಮನೆಯಲ್ಲಿ ಮಾಡಿದ ಜ್ಯೂಸ್, ಪಾಯಸವನ್ನು ಬೆಳಗಿನ ಸಮಯದಲ್ಲಿ ಸೇವಿಸಬಹುದು. ಬೆಳಗಿನಿಂದ ಏನೂ ತಿನ್ನದಿದ್ದರೆ ಸೂರ್ಯಾಸ್ತದ ವೇಳೆ ಒಪ್ಪತ್ತು ಸಾತ್ವಿಕ ಆಹಾರ ಸೇವಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.